ಹಲೋ ಸ್ನೇಹಿತರೆ, ನಮ್ಮ ಅಡುಗೆ ಮನೆ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ಕಾವ್ಯ ಮಾಡುವ ನಮಸ್ಕಾರಗಳು. ನಾವು ಇವತ್ತು ಕೊಬ್ಬರಿ ಖಾರ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂಟು, ಅರ್ಧ ಕಪ್ ಗೋಡಂಬಿ, ಬಾದಾಮ್ ಬೀಜ, ಪಿಸ್ತಾ, ಆಮೇಲೆ ಒಣ ಕೊಬ್ಬರಿ ಮತ್ತು ಏಲಕ್ಕಿ. ಈಗ ಒಣ ಖಾರಕನ ನಾವು ಈ ಥರ ಫಸ್ಟ್ ಜಜ್ಜಿ ಇಟ್ಕೋಬೇಕ್ರಿ. ಹಸಿ ಖಾರಕ್ಕಿದ್ದು ಅಂದ್ರೆ ಈ ಥರ ಜಜ್ಜಿ ಸ್ವಲ್ಪ ಒಣಕ್ಕೆ ಹಾಕೋರಿ. ಹಂಗೆ ಮಿಕ್ಸರ್ ಮಾಡಿದ್ರೆ ಅದು ಚಲೋ ಆಗಂಗಿಲ್ಲ ರೀ. ಹಸಿಯಾಗಿ ಮಿಕ್ಸರ್ಗೆ ಅಂಟು ಬಿಡ್ತೈತ್ರಿ ಅದು. ಈಗ ನಾವು ಅರ್ಧ ಕಪ್ ಅಂಟು ತೊಗೊಂಡಿದ್ದರ್ಲೆ ಆ ಅಂಟನ್ನು ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು ಅಂಟನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆಂದಂಗೆ ಹುರ್ಕೋಬೇಕ್ರಿ. ಅವು ಅಂಟೆಲ್ಲ ಉಬ್ಬಿ ಈ ಥರ ಕಾಳು ಥರ ಆಗ್ತಾವ್ರಿ. ನೋಡಿ ನೀವು ಒಣ ಕೊಬ್ಬರಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕ್ರಿ. ಈಗ ಹೆಚ್ಚಿಟ್ಕೊಂಡಿರುವಂಥ ಕೊಬ್ಬರಿನ ಮಿಕ್ಸರ್ ಮಾಡ್ಬೇಕ್ರಿ. ಡೈರೆಕ್ಟ್ ನಾವು ಕೊಬ್ಬರಿನ ಹಂಗೆ ಕೊರೆದು ಮಿಕ್ಸರ್ ಮಾಡ್ತೀವಂದ್ರೆ ಅಷ್ಟು ಸಣ್ಣ ಆಗಂಗಿಲ್ಲ ರೀ. ಅದಕ್ಕೆ ಈ ಥರ ಹೆಚ್ಚಿನ ಸಣ್ಣಗೆ ಮಿಕ್ಸರ್ ಮಾಡ್ಕೋಬೇಕ್ರಿ. ಆಮೇಲೆ ತೊಗೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಎಲ್ಲನೂ ಹಾಕಿ ಮಿಕ್ಸರ್ ಮಾಡ್ಕೊಂಡು ತೊಗೋಬೇಕ್ರಿ. ಸಣ್ಣ ಪುಡಿ ಮಾಡ್ಬೇಕ್ರಿ. ಆಮೇಲೆ ನಾವು ಹುರ್ಕೊಂಡು ತೊಗೊಂಡಿರುವಂಥ ಅಂಟನ್ನು ಮಿಕ್ಸರ್ ಮಾಡಿ ಹಾಕೋಬೇಕ್ರಿ. ಈಗ ಸಕ್ಕರೆ ನಾವಿಲ್ಲಿ ಅರ್ಧ ಕಿಲೋ ಕೊಬ್ಬರಿ ಅರ್ಧ ಕಿಲೋ ಖಾರಕ್ಕೆ ತೊಗೊಂಡು ಕೊಬ್ಬರಿ ಖಾರ ಮಾಡತ್ತೀವ್ರಿ. ಅದಕ್ಕೆ ನಮಗೆ 1 ಕಿಲೋದಾಗ ಸ್ವಲ್ಪ ಕಮ್ಮಿ, 1 ಬೌಲ್ ಅಷ್ಟು ಕಮ್ಮಿ ಸಕ್ಕರೆ ತೊಗೋಬೇಕ್ರಿ. ನಾವು ಅಷ್ಟು ಸಕ್ಕರೆ ನಮಗೆ ಹತ್ತಿತ್ರಿ. ಅದನ್ನು ಪೂರ್ತಿ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೇಕ್ರಿ. ಸಕ್ಕರೆ ಎಲ್ಲ ಪೌಡ್ರ್ ಮಾಡಿದ ಮೇಲೆ ಒಂದು ಜಾಜಿಕಾಯಿನ ತೊಗೋಬೇಕ್ರಿ. ಅದನ್ನು ಪೂರ್ತಿ ಹಾಕಬೇಡ್ರಿ, ಅರ್ಧ ಮಾಡ್ಕೊಂಡು ಹಾಕೋರಿ. ಜಾಜಿಕಾಯಿ ಸಣ್ಣ ಆಗಂಗಿಲ್ಲ ಅಂತ ನಾವು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೋಬೇಕ್ರಿ. ಇದಕ್ಕೀಗ ಏಲಕ್ಕಿನೂ ಆ್ಯಡ್ ಮಾಡ್ಕೋಬೇಕ್ರಿ. ನೋಡ್ರಿ, ನಾವು ಆಮೇಲೆ ಸಣ್ಣದಾಗಿ ಮಿಕ್ಸರ್ ಮಾಡ್ಕೋಬೇಕ್ರಿ. ಹಸಿ ಖಾರಕ್ಕಿದ್ದು ಅಂದ್ರೆ ಅದೆಲ್ಲ ಮಿಕ್ಸರ್ಗೆ ಅಂಟ್ಕೊಂಡು ಬಿಡ್ತೈತ್ರಿ. ಈ ಥರ ಸಣ್ಣ ಆಗಂಗಿಲ್ಲ ರೀ. ಮತ್ತು ಇದರಿಂದ ಕೊಬ್ಬರಿ ಖಾರ ಏನು ಸ್ವೀಟ್ ಮಾಡಾಕತ್ತೀವ್ರಲ್ಲ ನಾವು, ಅದು ಎಲ್ಲ ಹದಗೆಟ್ಟು ಬಿಡ್ತೈತ್ರಿ. ಅದಕ್ಕೆ ಖಾರನ ಚೆಂದಂಗೆ ಬಿಸಿಲಾಗ ಒಣಕ್ಕೆ ಹಾಕಿ ಆಮೇಲೆ ಮಿಕ್ಸರ್ ಮಾಡ್ಕೋಬೇಕ್ರಿ. ಈಗ ನಾವು ಕಸ್ಕಸಿ ತೊಗೊಂಡೇವ್ರಿ. ಈ ಕಸ್ಕಸಿನ ಚೆಂದಂಗೆ ಲೋ ಫ್ಲೇಮ್ ಇಟ್ಟು ಗ್ಯಾಸ್ ಮೇಲೆ ಒಂದ್ಸಲ ಹುರ್ಕೊಂಡು ತೊಗೋಬೇಕ್ರಿ. ಹುರಿದಿರುವಂಥ ಕಸ್ಕಸಿನ ಇದೆಲ್ಲ ಮಿಕ್ಸರ್ ಮಾಡ್ಕೊಂಡಿದ್ದವ್ರಲ್ಲ ಈ ಎಲ್ಲ ಮಿಶ್ರಣಕ್ಕೆ ಆ್ಯಡ್ ಮಾಡಬೇಕ್ರಿ. ಆ್ಯಡ್ ಮಾಡಿಬಿಟ್ಟು ನಾವು ಇಷ್ಟೊತ್ತು ಏನೇನು ಮಿಕ್ಸರ್ ಮಾಡ್ಕೊಂಡು ತೊಗೊಂಡಿದ್ದವಲ್ಲ ಡ್ರೈ ಫ್ರೂಟ್ಸ, ಖಾರಕ, ಕೊಬ್ಬರಿ ಅದನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಅಂತಿರಬೇಕು, ಇವ್ರು ಕೊಬ್ಬರಿ ಖಾರ ಅನ್ನತ್ತಾರು ಬಟ್ ಎಲ್ಲಿ ಖಾರನ ಆ್ಯಡ್ ಮಾಡಿಲ್ಲ ಅಂತಂದು. ಇದು ಕೊಬ್ಬರಿ ಖಾರ ಅಂದ್ರೆ ಖಾರ ಅಲ್ರಿ, ಇದು ಆ್ಯಕ್ಚುಲಿ ಹೆಲ್ದಿ ಆಗಿರುವಂಥ ಸ್ವೀಟ್ ರೀ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಇದು ತುಂಬಾ ಹೆಲ್ದಿ ಇರ್ತೈತ್ರಿ. ಇದನ್ನು ನೀವು ಚಿಕ್ಕ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಮತ್ತು ಅಜ್ಜ ಅಜ್ಜಿಗಳಿಗೆ ಎಲ್ಲರಿಗೂ ಕೊಡ್ಬೋದು ರೀ. ಚಿಕ್ಕ ಮಕ್ಕಳಿಗೆ ಕೊಟ್ಟರು ಅಂದರೂ ಸಖತ್ತಾಗಿರ್ತೈತ್ರಿ. ಇದನ್ನು ಆ್ಯಕ್ಚುಲಿ ನಮ್ಮ ಕಡೆ ಜಾಸ್ತಿ ಅಂದ್ರೆ ಬಾಣಂತಿಯರಿಗೆ ಹಡದ ಬಳಕ ವೀಕ್ ಆಗಿರ್ತಾರೆ ಅಂತಂದು ಈ ಥರ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ಮಾಡಿರುವಂಥ ಈ ಕೊಬ್ಬರಿ ಖಾರನ ತುಪ್ಪದ ಜೊತೆ ತಿನ್ನಕ್ಕೆ ಕೊಡ್ತಾರೆ. ಇದನ್ನು ಹಂಗಾದ್ರೂ ನಾವು ತಿನ್ಬೋದು ರೀ, ತುಪ್ಪದ ಜೊತೆ ಆ್ಯಡ್ ಮಾಡ್ಕೊಂಡು ತಿನ್ಬೋದು ರೀ. ನೋಡಿರಿ, ಈಗ ನಮ್ಮ ಕೊಬ್ಬರಿ ಖಾರ ರೆಡಿ ಆಗೈತಿ. ನೋಡಿರಿ ಎಷ್ಟು ಚೆಂದಂಗೆ ಕಾಣಕತ್ತೈತಿ, ಎಷ್ಟು ಚಂದ ಎಲ್ಲ ಮಿಕ್ಸರ್ ಎಲ್ಲ ಪುಡಿ ಆಗೈತಿ. ನೋಡಿರಿ, ಭಾಳ ಟೇಸ್ಟಿಯಾಗಿರ್ತೈತಿ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಳ್ರಿ ಹೆಂಗಾಗ್ತೈತಿ ಅಂತ. ತಿನ್ನಕ್ಕೆ ಕೊಡ್ರಿ, ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ನೋಡಿರಿ, ಈಗ ಇವತ್ತು ನನ್ನ ಮಗಗೆ ತಿನ್ನಿಸಿ ತೋರ್ಸತ್ತೇನೆ ರೀ. ನೋಡಿರಿ, ನನ್ನ ಮಗ ಈಗ 1 ವರ್ಷದವಿದ ರೀ. ನೋಡಿರಿ, ಇದನ್ನು ಎಷ್ಟು ಇಷ್ಟಪಟ್ಟು ತಿನ್ನತ್ತಾನಂತ ನೀವು ನೋಡ್ತಿರ್ಬೋದು ರೀ. ಚಿಕ್ಕ ಮಕ್ಕಳಿಗೆ ಕೊಟ್ಟರು ಇದು ಭಾಳ ಆರೋಗ್ಯಕರವಾಗಿರ್ತೈತ್ರಿ. ಎಲ್ಲ ಡ್ರೈ ಫ್ರೂಟ್ಸನ್ನ ಆ್ಯಡ್ ಮಾಡಿರೋದ್ರಿಂದ ನೀವು ಒಂದ್ಸಲ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಾಕತ್ತೀರಿ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.